ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಗರ್ಭ ನಿಲ್ಲೋ ಟೈಮಲ್ಲಿ ಅಂದರೆ ಪ್ರೆಗ್ನೆಂಟ್ ಆಗೋ ಟೈಮಲ್ಲಿ ಕಾಣಿಸುವಂತಹ ಹೊಟ್ಟೆ ನೋವಿನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಹೊಟ್ಟೆ ನೋವು ಯಾವ ರೀತಿ ಇರುತ್ತೆ, ಹೊಟ್ಟೆ ಯಾವ ಜಾಗದಲ್ಲಿ ಈ ನೋವು ಕಾಣಿಸ್ಕೊಳ್ಳುತ್ತೆ, ಹಾಗೆ ಲಾಸ್ಟ್ ಪೀರಿಯಡ್ಸ್ ಆದ ಎಷ್ಟು ದಿನ ಆದಮೇಲೆ ಈ ನೋವು ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡಾದಮೇಲೆ ನೀವೇ ನಿಮ್ಮಷ್ಟಕ್ಕೆ ಈಸಿಯಾಗಿ ಪತ್ತೆ ಮಾಡ್ಬೋದು. ನಿಮಗೆ ಬರ್ತಾ ಇರುವಂತಹ ನೋವು ನೀವು ಪ್ರೆಗ್ನೆಂಟ್ ಆಗಿದ್ದಕ್ಕೇನಾ, ಗರ್ಭ ನಿಂತಿದ್ದಕ್ಕೇನಾ, ಅಥವಾ ಈ ನಿಮ್ಮ ಪೀರಿಯಡ್ಸ್ನ ಮುನ್ಸೂಚನೆನಾ ಅಂದ್ಬಿಟ್ಟು ನೀವೇ ನಿಮ್ಮಷ್ಟಕ್ಕೆ ನಿಮ್ಮ ನೋವಿನಿಂದನೇ ನೀವು ಪ್ರೆಗ್ನೆನ್ಸಿ ಸ್ಟೇಟಸ್ನ ಪತ್ತೆ ಹಚ್ಬೋದು. ಮೊದಲನೇದಾಗಿ ಈ ನೋವು ಯಾಕೆ ಬರುತ್ತೆ ಅಂದರೆ, ಇದರ ಕಾರಣ ಏನು ಅಂತ ಅಂದರೆ, ಯಾಕೆ ಅಂದರೆ ಇದು ಫಲೀಕರಣ ಎಲ್ಲ ಆಗುತ್ತೆ, ಫರ್ಟಿಲೈಸೇಷನ್ ಎಲ್ಲ ಆಗುತ್ತೆ ನಿಮ್ಮ ಫೆಲೋಪಿಯನ್ ಟ್ಯೂಬಲ್ಲಿ, ಗರ್ಭನಾಳದಲ್ಲಿ ಆಗುತ್ತೆ. ಫಲೀಕರಣ ಆದ ಕೆಲವು ದಿನ ಆದಮೇಲೆ ಫರ್ಟಿಲೈಸ್ಡ್ ಎಗ್, ಫಲೀಕರಣ ಆದ ಭ್ರೂಣ ಸ್ಲೋಲಿ ಕೆಳಗೆ ಬಂದು ನಿಮ್ಮ ಗರ್ಭಕೋಶದ ಗೋಡೆಗೆ, ಯೂಟ್ರಸ್ ವಾಲ್ಗೆ ಅಟ್ಯಾಚ್ ಆಗುತ್ತೆ, ಅಳವಡಿಕೆ ಆಗುತ್ತೆ. ಇದನ್ನು ಇಂಪ್ಲಾಂಟೇಷನ್ ಅಂತ ಕರೀತಾರೆ. ಸೊ ಈ ರೀತಿ ಇಂಪ್ಲಾಂಟೇಷನ್ ಆಗುವಾಗ ಅದರ ಸೈಡಿಗೆ ಅಂದರೆ ನಿಮ್ಮ ಗರ್ಭಕೋಶದ ವಾಲಿಗೆ ಅಂಟ್ಕೊಳ್ಳುವಾಗ ಅದರ ಸೈಡಿಗೆ ಇದ್ದ ಸಣ್ಣ ಪುಟ್ಟ ನರಗಳು ಬ್ರೇಕ್ ಆಗುತ್ತೆ. ಈ ರೀತಿ ಸಣ್ಣ ಪುಟ್ಟ ನರಗಳು ಬ್ರೇಕ್ ಆದಾಗ ನಿಮಗೆ ಈ ನೋವಿನ ಅನುಭವ ಆಗೋದು. ಸೊ ಇದು ಒಂದು ಕಾರಣ. ಸೊ ಇದು ಮೇನ್ಲಿ ಇದು ಇಂಪ್ಲಾಂಟೇಷನ್ ಕ್ರ್ಯಾಂಪ್ 30-40% ಪ್ರೆಗ್ನೆಂಟ್ ಲೇಡೀಸಲ್ಲಿ ಕಂಡು ಬರುತ್ತೆ. ಸೊ ಈ ಪಾಯಿಂಟ್ ನಿಮ್ಗೆಲ್ಲರಿಗೂ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಇದು ಯಾವಾಗ ಕಾಣಿಸ್ಕೊಳ್ಳುತ್ತೆ, ಈ ರೀತಿ ನೋವಿನ ಅನುಭವ ಯಾವಾಗ ಆಗುತ್ತೆ ಅಂದರೆ, ನಿಮ್ಮ ಬಾಡಿ ಒಳಗೆ ಯಾವಾಗ ಇಂಪ್ಲಾಂಟೇಷನ್ ಆಗ್ತಾ ಇದೆ, ಯಾವಾಗ ಭ್ರೂಣ ಬಂದು ನಿಮ್ಮ ಗರ್ಭಕೋಶಕ್ಕೆ ಅಳವಡಿಕೆ ಆಗುತ್ತೆ, ಆ ಸಮಯದಲ್ಲಿ ನಿಮಗೆ ಈ ನೋವು ಕಾಣಿಸ್ಕೊಳ್ಳುತ್ತೆ. ಇನ್ನೂ ಡೀಟೇಲ್ ಆಗಿ ದಿನದಲ್ಲಿ ಹೇಳಬೇಕು ಅಂದರೆ 2 ರೀತಿಯಲ್ಲಿ ನಾನು ಹೇಳ್ತೀನಿ. ಮೊದಲನೇ ರೀತಿ ಅಂದರೆ, ನಿಮ್ಮ ಅಂಡಾಣು ಬಿಡುಗಡೆ ಆದ ನಿಮ್ಮ ಓವ್ಯುಲೇಷನ್ ಆದ 6 to 12 days ಒಳಗಡೆನೆ ಯಾವಾಗ ಬೇಕಾದರೂ ನಿಮ್ಮಲ್ಲಿ ಇಂಪ್ಲಾಂಟೇಷನ್ ಆಗ್ಬೋದು. ಇದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಹೇಳೋದಾದರೆ, ನಿಮ್ಮ ನೆಕ್ಸ್ಟ್ ಪೀರಿಯಡ್ ಬರೋಂತಹ 7 ದಿನದ ಮುಂಚೆ, 1 ವೀಕ್ ಮುಂಚೆನೇ ನಿಮ್ಮಲ್ಲಿ ಇಂಪ್ಲಾಂಟೇಷನ್ ಆಗುತ್ತೆ. ನಿಮಗೆ ಆ ಟೈಮಲ್ಲಿ ಕೂಡ ನಿಮಗೆ ಈ ರೀತಿ ನೋವು ಕಾಣಿಸೋ ಚಾನ್ಸಸ್ ಇರುತ್ತೆ. ಕೆಲವರಿಗೆ ನೆಕ್ಸ್ಟ್ ಪೀರಿಯಡ್ಸ್ ಬರೋ 5 ದಿನ ಮುಂಚೆನೇ ಇಂಪ್ಲಾಂಟೇಷನ್ ಆಗುತ್ತೆ, ನೆಕ್ಸ್ಟ್ 4 days ಮುಂಚೆ ಇಂಪ್ಲಾಂಟೇಷನ್ ಆಗುತ್ತೆ, ನೆಕ್ಸ್ಟ್ ಪೀರಿಯಡ್ಸ್ ಬರೋಂತಹ 3 ದಿನ ಮುಂಚೆನೇ ಇಂಪ್ಲಾಂಟೇಷನ್ ಆಗುತ್ತೆ. ಸೊ ಒಬ್ಬೊಬ್ಬರ ಪೀರಿಯಡ್ ಸೈಕಲ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಒಟ್ಟಾರೆ ಅಂದಾಜಿಗೆ ಹೇಳಬೇಕು ಅಂದರೆ, ನಿಮ್ಮ ನೆಕ್ಸ್ಟ್ ಪೀರಿಯಡ್ಸ್ ಡೇಟಿನ 7 ದಿನದ ಮುಂಚೆನೇ ನಿಮ್ಮಲ್ಲಿ ಯಾವಾಗ ಬೇಕಾದರೂ ಇಂಪ್ಲಾಂಟೇಷನ್ ಆಗ್ಬೋದು. ಸೊ ಈ ಸಮಯದಲ್ಲಿ ನಿಮ್ಮಲ್ಲಿ ಈ ರೀತಿ ನೋವಿನ ಅನುಭವ ಆಗುತ್ತೆ. ನೆಕ್ಸ್ಟ್ ಯಾವಾಗ ಇಂಪ್ಲಾಂಟೇಷನ್ ಪೇನ್ ಯಾವ ಜಾಗದಲ್ಲಿ ಆಗುತ್ತೆ ಅಂದರೆ, ಸೊ ನಿಮ್ಮ ಪೀರಿಯಡ್ಸಲ್ಲಿ ಬರುವಾಗ ಎಲ್ಲಿ ನೋವು ಆಗುತ್ತಲ್ಲ, ಸೊ ಅದೇ ಜಾಗದಲ್ಲಿ ಅಂದರೆ ಹೊಟ್ಟೆ ಕೆಳಗಡೆನೆ ಇಂಪ್ಲಾಂಟೇಷನ್ ನೋವು ಕೂಡ ಬರುತ್ತೆ. ಕೆಲವರಿಗೆ ಸೊಂಟದ ಕೆಳಗಡೆನೂ ಕೂಡ ಸ್ವಲ್ಪ ಪೇಯ್ನಿನ ಅನುಭವ ಆಗುತ್ತೆ. ಸೊ ಇವೆಲ್ಲ ಎಲ್ಲೆಲ್ಲಿ ಬರುತ್ತೆ ನೋವಿನ ಜಾಗದ ಬಗ್ಗೆ. ನೆಕ್ಸ್ಟು ಯಾವ ರೀತಿ ಪೇಯ್ನ್ ಅನುಭವ ಆಗುತ್ತೆ ಅಂತ ಹೇಳೋದಾದರೆ, ಸ್ವಲ್ಪ ನಿಮ್ಮ ಸ್ನಾಯುಗಳು ಒಳಗಿಂದ ಒಳಗೆ ನಿಮ್ಮ ಮಸಲ್ಸ್ ಎಳೆದಂತಹ ಪೇಯ್ನ್ ಅನುಭವ ಆಗುತ್ತೆ. ಸ್ವಲ್ಪ ಚುಚ್ಚಿದ ಹಾಗೆ ಆಗ್ತಾ ಇರುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಎಕ್ಸಸ್ ಆಗಿರುತ್ತೆ. ಇಂಪ್ಲಾಂಟೇಷನಲ್ಲಿ ಅಷ್ಟು ಎಕ್ಸಸ್ ಆಗಿರೋದಿಲ್ಲ, ಲೈಟಾಗಿ ಡಲ್ ಆಗಿ ಒಮ್ಮೊಮ್ಮೆ ನೋವು ಬರುತ್ತೆ ಅಷ್ಟೇ. ಈ ನೋವು ಕಂಟಿನ್ಯೂಸ್ ಕೂಡ ಇರೋದಿಲ್ಲ. ಸೊ ನೀವು ರೆಸ್ಟ್ ತೊಗೊಂಡ್ರೆ ತನ್ನಷ್ಟಕ್ಕೆ ತಾನೇ ನೋವು ಕೂಡ ಹೋಗುತ್ತೆ. ಬಟ್ ಪೀರಿಯಡ್ಸ್ ಟೈಮಲ್ಲಿ ಇದು ಆಪೋಸಿಟ್ ಪೇಯ್ನ್ ಇರುತ್ತೆ, ತುಂಬ ಜಾಸ್ತಿ ಪೇಯ್ನ್ ಇರುತ್ತೆ, ಹಿಂಡಿದಂಥ ಪೇಯ್ನ್ ಇರುತ್ತೆ, ಕಂಟಿನ್ಯೂಸ್ ಪೇಯ್ನ್ ಇರುತ್ತೆ. ಬಟ್ ಇಂಪ್ಲಾಂಟೇಷನ್ ಪೇಯ್ನ್ ಅಂದರೆ ಲೈಟಾಗಿ ಡಲ್ ಆಗಿ ಇರುತ್ತೆ. ಸೊ ಈ ರೀತಿ ನಿಮ್ಗೇನಾದರೂ ಡಲ್ ಪೇಯ್ನ್ ಆಗಿರುತ್ತೆ, ಮತ್ತು ನಾನು ಹೇಳ್ದಂತಹ ದಿನದಲ್ಲಿ ಈ ನೋವಿನ ಅನುಭವ ಆಗ್ತಾ ಇದೆ ಅಂದರೆ, ಮತ್ತು ನಿಮಗೆ ಇದಕ್ಕಿಂತ ಮುಂಚೆ ನೀವು ಈ ರೀತಿ ಯಾವುದೇ ನೋವನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಡಲ್ ಏಕಿಂಗ್ ಪೇಯ್ನ್ ಬರ್ತಾ ಇದೆ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಅಂದರೆ, ನೀವು ಅನ್ಕೋಬೋದು ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ನಿಮಗೆ ಒಳ್ಳೆ ನ್ಯೂಸ್ ಸಿಗುತ್ತೆ ಅಂದ್ಬಿಟ್ಟು. ಆಮೇಲೆ ನಿಮ್ಮ ಪೀರಿಯಡ್ಸ್ ಮಿಸ್ ಆದಮೇಲೆ ನೀವು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನೀವು ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡ್ಕೋಬೋದು. ಸೊ ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊತೀನಿ. ಉಪಯೋಗ ಅನಿಸಿದರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ, ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.